ಸಿಂಧೂ ಕಣಿವೆ ನಾಗರಿಕತೆ ಭಾರತದ ಅತ್ಯಂತ ಹಳೆಯ ನಾಗರಿಕತೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಈ ಸಿಂಧೂ ನಾಗರಿಕತೆಗಿಂತಲೂ ಮುಂಚೆ ಭಾರತದಲ್ಲಿ ಶಕ್ತಿಶಾಲಿಯಾದ ನಾಗರಿಕತೆ ಬೆಳೆದಿತ್ತು ಎಂದರೆ ನೀವು ನಂಬುತ್ತೀರಾ? ಹೌದು ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ದಾಖಲಾಗದೆ ಹೋದ ಒಂದು ಅಪರಿಚಿತ ನಾಗರಿಕತೆಯೊಂದನ್ನು ನಾವಿಂದು ನಿಮಗೆ ಹೇಳಲಿದ್ದೇವೆ. ಸಿಂಧೂ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಎಂದು ಕರೆಯಲ್ಪಡುವ ನಾಗರಿಕತೆ ಪ್ರಪಂಚದ ಅತ್ಯಂತ ಹಳೆಯ 4 ಪ್ರಮುಖ ನಾಗರಿಕತೆಗಳಲ್ಲಿ ಒಂದು. ಇದು ಸುಮಾರು 5300 ವರ್ಷಗಳ ಹಿಂದೆ ಪ್ರಾರಂಭಗೊಂಡು 3300 ವರ್ಷಗಳ ಹಿಂದಿನವರೆಗೆ ಅಸ್ತಿತ್ವದಲ್ಲಿತ್ತು. ಆ ನಂತರ ನಶಿಸಿ ಹೋಯಿತು ಎನ್ನಲಾಗುತ್ತದೆ. ನಾವು ಹರಪ್ಪ, ಮೊಹೆಂಜೊದಾರೋ ನಗರಗಳ ಬಗ್ಗೆ ಕೇಳಿದ್ದೇವೆ. ಸಿಂಧೂ ನಾಗರಿಕತೆಯಲ್ಲಿ ಆಧುನಿಕ ನಗರವಾಗಿ ಅಂದರೆ ನಾಗರಿಕ ಸಮಾಜವೆಂದು ಹುಟ್ಟಿಕೊಂಡ ನಗರಗಳಿವು. ಆದರೆ ಇಂದಿನ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಮೆಹರ್ಗಢ್ ಎಂಬ ನಗರವಿದೆ. ಇದರ ಇತಿಹಾಸವನ್ನು ನೋಡಿದಾಗ ಅದು 7000 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತದೆ. ಅಂದರೆ ಆಗಲೇ ಒಂದು ಸುಸಜ್ಜಿತ ನಗರವೊಂದು ನಮ್ಮಲ್ಲಿ ತಲೆ ಎತ್ತುತ್ತಿತ್ತು. ಹರಪ್ಪ ನಗರವಾಗಿ ಬೆಳೆಯುವ 2500 ವರ್ಷಗಳ ಹಿಂದೆಯೇ ಈ ಮೆಹರ್ಗಢ್ ನಗರ ಅಸ್ತಿತ್ವದಲ್ಲಿತ್ತು. ಆ ಮೆಹರ್ಗಢ್ ನಗರದಲ್ಲಿ ಮಣ್ಣಿನ ಇಟ್ಟಿಗೆಯಿಂದ ಮನೆಗಳನ್ನು ಕಟ್ಟುತ್ತಿದ್ದರು. ಅದಾಗಲೇ ಅವರು ಕೃಷಿಯನ್ನು ಅಳವಡಿಸಿಕೊಂಡಿದ್ದರು ಮತ್ತು ಪ್ರಾಣಿಗಳನ್ನು ಪಳಗಿಸಿ ಸಾಕುವುದನ್ನು ಕಲಿತಿದ್ದರು. ಸಂಶೋಧನೆಯಿಂದ ತಿಳಿದ ವಿಸ್ಮಯಕರ ಸಂಗತಿ ಏನೆಂದರೆ ಅವರು ಹಲ್ಲಿಗೆ ಚಿಕಿತ್ಸೆಯನ್ನು ಮಾಡುವಲ್ಲಿಯವರೆಗೂ ಮುಂದುವರೆದಿದ್ದರು. ಆಧುನಿಕ ಡೆಂಟಲ್ ವಿಜ್ಞಾನ, ಹಲ್ಲನ್ನು ಡ್ರಿಲ್ ಮಾಡುವ ಪದ್ಧತಿಯನ್ನು ಅವರು ಅದಾಗಲೇ ಕಲಿತಿದ್ದರು. ಹಾಗೆ ಅವರ ಮಣ್ಣಿನ ಮಡಕೆಗಳು ವಿವಿಧ ಆಕಾರದಲ್ಲಿ ವಿವಿಧ ಕಲಾಕೃತಿಗಳಂತೆ ಮೂಡಿಬರುತ್ತಿದ್ದವು. ಇಷ್ಟೆಲ್ಲ ಅಲ್ಲದೆ ಅವರು ದೂರ ದೇಶದವರೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ದರು ಎಂಬುದು ತಿಳಿಯುತ್ತದೆ. ಅಂದರೆ ಅವರು ಮೆಸೊಪೊಟೇಮಿಯಾದೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು. ಈ ಮೆಹರ್ಗಢ್ ಎನ್ನುವುದು ನಾಗರಿಕತೆಯ ನಿಜವಾದ ಆರಂಭದ ದಿನಗಳು ಎಂದು ಇತಿಹಾಸಕಾರರು ಕರೆದಿದ್ದಾರೆ. ಆರ್ಕಿಯಾಲಜಿಸ್ಟ್ಗಳು ಈ ಸಂಸ್ಕೃತಿಯನ್ನು ಮದರ್ ಆಫ್ ಇಂಡಸ್ ವ್ಯಾಲಿ ಎಂದು ಕರೆದಿದ್ದಾರೆ. ಈ ಮೆಹರ್ಗಢ್ ನಾಗರಿಕತೆ 7000 ವರ್ಷಗಳಷ್ಟು ಹಿಂದೆ ಇತಿಹಾಸವನ್ನು ತೆಗೆದುಕೊಂಡು ಹೋದರೆ ಅದಕ್ಕೂ ಹಿಂದೆ ಅಂದರೆ 9000 ವರ್ಷಗಳಷ್ಟು ಹಿಂದೆ ಕೂಡ ಒಂದು ನಾಗರಿಕತೆ ಇತ್ತೆಂಬುದಕ್ಕೆ ಕುರುಹುಗಳು ಸಿಗುತ್ತವೆ. 2001ನೇ ಇಸವಿಯಲ್ಲಿ ಭಾರತದ ಮೆರೈನ್ ವಿಜ್ಞಾನಿಗಳು ಎಲ್ಲರೂ ಬೆಚ್ಚಿ ಬೀಳುವ ಒಂದು ಆವಿಷ್ಕಾರವನ್ನು ಮಾಡುತ್ತಾರೆ. ಗುಜರಾತ್ ಬಳಿಯ ಸಮುದ್ರದಾಳದಲ್ಲಿ ಹುಡುಕಾಡಿದ ಅವರಿಗೆ ಅಲ್ಲೊಂದು ಮುಳುಗಿದ ಸಾಮ್ರಾಜ್ಯದ ಅವಶೇಷಗಳು ಸಿಗುತ್ತವೆ. ಒಂದು ದೊಡ್ಡ ನಗರ, ಅದರ ಗೋಡೆಗಳು, ಕಾಲುವೆಗಳು, ಬೀದಿಗಳು ಆ ಸಮುದ್ರದ 36 ಮೀಟರ್ ಆಳದಲ್ಲಿ ಕಂಡುಬರುತ್ತವೆ. ಕೆಲವು ಸಂಶೋಧಕರು ಇದು 9000 ವರ್ಷ ಹಳೆಯ ರಚನೆ ಎಂದು ಹೇಳುತ್ತಿದ್ದಾರೆ. ಕೆಲವರು ಇನ್ನೂ ಮುಂದೆ ಹೋಗಿ ಇದು ಕೃಷ್ಣನ ಮುಳುಗಿದ ದ್ವಾರಕೆ ಎಂದು ಹೇಳುತ್ತಿದ್ದಾರೆ. ನೀವು ಇದನ್ನು ಹಲವಾರು ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೇಳಿರಬಹುದು. ಸಮುದ್ರದಾಳದಲ್ಲಿನ ಆ ರಚನೆಗಳು, ಕಲ್ಲಿನ ಲಂಗರುಗಳು, ಗ್ರಿಡ್ ಮಾದರಿಯ ಅವರ ರಚನೆಗಳು, ಅದಲ್ಲದೆ ಅಲ್ಲೊಂದು ನಾಶವಾದ ಬಂದರಿನ ಅವಶೇಷಗಳು ಕಂಡುಬರುತ್ತವೆ. ಇವೆಲ್ಲವನ್ನು ನೋಡಿದಾಗ ಹಲವರು ಇದನ್ನು ದ್ವಾರಕೆ ಎಂದು ಹೇಳುತ್ತಾರೆ. ಅದು ಪುರಾಣದ ದ್ವಾರಕೆ ನಿಜವೇ ಅಲ್ಲವೇ ಎಂಬುದು ಇದುವರೆಗೆ ತಿಳಿದಿಲ್ಲ. ಆದರೆ ಅಲ್ಲೊಂದು ಜನಜೀವನ ಬೆಳೆದಿತ್ತು ಎಂಬುದು ಮಾತ್ರ ನಿಜವಾದ ಸಂಗತಿಯಾಗಿದೆ. ಸಿಂಧೂ ನಾಗರಿಕತೆಯ ಮೊದಲೇ ಭಾರತದಲ್ಲಿ ಒಂದು ಸಂಸ್ಕೃತಿ, ಜನಜೀವನ ಬೆಳೆದಿತ್ತು ಎಂಬುದಕ್ಕೆ ಇದು ಸಾಕ್ಷಿಯಾಗಿತ್ತು. ಹಾಗಾದರೆ ಅದು ಯಾವ ನಾಗರಿಕತೆ? ಸ್ನೇಹಿತರೆ, ಆಧುನಿಕ ಸಮಯದಲ್ಲಿ ನಾವು ಗಂಗೆಯನ್ನು ಮಹಾನ್ ನದಿ ಎಂದು ಕರೆಯುತ್ತೇವೆ. ಆದರೆ ಇದಕ್ಕಿಂತಲೂ ಮೊದಲು ಭಾರತದ ಮಹಾನ್ ನದಿಯಾಗಿದ್ದುದು ಬತ್ತಿ ಹೋದ ಸರಸ್ವತಿ ನದಿ. ಈಗಲೂ ಸ್ಯಾಟಲೈಟ್ ಚಿತ್ರಗಳು ಸರಸ್ವತಿ ನದಿ ಇತ್ತು ಎಂಬುದಕ್ಕೆ ಸಾಕ್ಷಿ ಒದಗಿಸುತ್ತವೆ. ಹಿಮಾಲಯದಿಂದ ಹಿಡಿದು ಅರಬ್ಬಿ ಸಮುದ್ರದವರೆಗೆ ಸಾಗಿ ಬರುತ್ತಿದ್ದ ಸರಸ್ವತಿಯ ದಾರಿ ನೆಲದಡಿಯಲ್ಲಿ ಈಗಲೂ ಪಡಿ ಮೂಡಿಸಿದೆ. ಈಗ ಈ ವಿಷಯ ಯಾಕೆಂದರೆ
ಈ ಸರಸ್ವತಿ ನದಿಯ ದಡದಲ್ಲಿ ಒಂದು ನಾಗರಿಕತೆ ಬೆಳೆದಿತ್ತು ಎನ್ನುವುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಅದನ್ನು ಹಕ್ರಾ ಕಲ್ಚರ್ ಎಂದು ಕರೆಯಲಾಗಿದೆ. ಹಿಂದೆ ಸರಸ್ವತಿ ಹರಿಯುತ್ತಿದ್ದ ಜಾಗದಲ್ಲಿ ಈಗ ಗಗ್ಗರ್ ಹಕ್ರಾ ಎಂಬ ನದಿ ಹರಿಯುತ್ತಿದೆ. ಇಲ್ಲಿ 100ಕ್ಕೂ ಅಧಿಕ ಜಾಗಗಳಲ್ಲಿ ಹಳೆಯ ನಾಗರಿಕತೆ ಎಂದು ಇತ್ತು ಎನ್ನುವುದಕ್ಕೆ ಕುರುಹುಗಳು ದೊರೆತಿವೆ. ಇಲ್ಲಿಯೂ ಕೂಡ ಮಣ್ಣಿನ ಇಟ್ಟಿಗೆಗಳಿಂದ ಕಟ್ಟಿದ ಮನೆಗಳು ದೊರೆತಿವೆ. ಅವರು ಗೋಧಿ, ಬಾರ್ಲಿ ಮತ್ತು ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದರು ಎಂಬುದಕ್ಕೆ ಸಾಕ್ಷಿಗಳು ದೊರೆತಿವೆ. ದನ, ಕುರಿ, ಆಡುಗಳನ್ನು ಸಾಕು ಪ್ರಾಣಿಗಳಾಗಿ ಮಾಡಿಕೊಂಡಿದ್ದರು ಎಂಬುದಕ್ಕೆ ಸಾಕ್ಷಿಗಳು ದೊರೆತಿವೆ. ಈ ನಾಗರಿಕತೆಯನ್ನು ಕೆಲವರು ಸರಸ್ವತಿ ನಾಗರಿಕತೆ ಎಂದು ಕರೆದಿದ್ದಾರೆ. ಈ ನಾಗರಿಕತೆಯಿಂದಲೇ ಆನಂತರ ಸಿಂಧು ನಾಗರಿಕತೆಯ ಕಾಲಾಬಂಗನ್, ಬಾನವಾಲಿ, ರಾಖಿಗಡಿ, ಹರಪ್ಪ ಎಂಬ ನಗರಗಳು ಹುಟ್ಟಿದವು ಎಂದು ಹೇಳಲಾಗುತ್ತದೆ. ಇಷ್ಟೇ ಅಲ್ಲದೆ ಬಿರ್ರಾಣ ಎಂಬ ಜಾಗದಲ್ಲಿ ಇನ್ನಷ್ಟು ಸಾಕ್ಷಿಗಳು ದೊರೆಯಲಾರಂಭಿಸಿವೆ. ಈ ಬಿರ್ರಾಣ ಈಗಿನ ಹರಿಯಾಣದ ಫತೇಹಾಬಾದ್ ಜಿಲ್ಲೆಯಲ್ಲಿ ಬರುತ್ತದೆ. ಸರಿಯಾಗಿ ಗಾಗ್ಗಾರ್ ನದಿಯ ದಡದಲ್ಲಿ ನಾಗರಿಕತೆಯ ಸಾಕ್ಷಿಗಳು ದೊರೆತಿವೆ. ಹಕ್ರಾ ಮತ್ತು ಗಾಗ್ಗಾರ್ ಎರಡು ಬೇರೆ ಬೇರೆ ನದಿಗಳು. ಒಂದು ಕಡೆ ಎರಡು ಸೇರಿಕೊಂಡು ಮುಂದೆ ಒಂದೇ ನದಿಯಾಗಿ ಹರಿಯುತ್ತದೆ. ಇದರ ದಡದಲ್ಲಿ ಒಂದೆಡೆ ಸಿಕ್ಕಿರುವ ಅವಶೇಷಗಳು ಅಲ್ಲಿ ಒಂದು ಶ್ರೀಮಂತ ನಾಗರಿಕತೆ ಇತ್ತು ಎಂಬುದನ್ನು ಸೂಚಿಸುತ್ತವೆ. ಈ ನದಿ ಸರಸ್ವತಿ ನದಿ ಹರಿಯುತ್ತಿದ್ದ ಜಾಗದಲ್ಲಿಯೂ ಹರಿದು ಹೋಗುತ್ತದೆ. ಈ ನಾಗರಿಕತೆ 9500 ವರ್ಷಗಳ ಹಿಂದೆ ಹುಟ್ಟಿತ್ತು ಎಂದು ತಿಳಿದು ಬಂದಿದೆ. ಬಿರ್ರಾಣ ನಾಗರಿಕತೆಯ ಜನರು ಭಾರತದ ಅತ್ಯಂತ ಹಳೆಯ ಕೃಷಿ ಮಾಡಿದ ಜನರಾಗಿದ್ದರು. ಗೋಧಿ, ಬಾರ್ಲಿ, ಸಿರಿಧಾನ್ಯಗಳನ್ನು ಇವರು ಬೆಳೆಯುತ್ತಿದ್ದರು. ಪ್ರಾಣಿ ಸಾಕಾಣಿಕೆ ಮಾಡುತ್ತಿದ್ದರು. ಇವೆಲ್ಲವುಗಳಿಂದ ಹರಪ್ಪ ನಾಗರಿಕತೆಗಿಂತ ಸಾವಿರಾರು ವರ್ಷ ಮೊದಲೇ ಬಿರ್ರಾಣ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂಬುದು ತಿಳಿಯುತ್ತದೆ. ಇದರಲ್ಲಿಯೂ ಇಟ್ಟಿಗೆಯಿಂದ ನಿರ್ಮಿಸಿದ ಮನೆಗಳು, ಅಂಗಣಗಳು, ಬೀದಿಗಳು, ಬೆಂಕಿ ಹೊಂಡಗಳು, ಡ್ರೈನೇಜ್ಗಳು, ಕಣಜಗಳು ಕಂಡುಬಂದಿದ್ದವು. ಮಣಿಗಳನ್ನು ತಯಾರಿಸುವುದು, ಚಿಪ್ಪುಗಳಿಂದ ಬಳೆಗಳು, ಆಭರಣಗಳು ಇವೆಲ್ಲವೂ ಬಲವಾದ ಸಂಸ್ಕೃತಿಯೊಂದು ಬೇರೂರಿದ್ದರ ಸೂಚನೆಯಾಗಿದೆ. ಈ ಬಿರ್ರಾಣ ನಾಗರಿಕತೆ ಹಕ್ರಾ ನಾಗರಿಕತೆಗಿಂತಲೂ ಹಳೆಯದಾಗಿದ್ದು ಗಾಗ್ಗರ್ ಸರಸ್ವತಿ ನದಿ ಪಾತ್ರದಲ್ಲಿಯೇ ಬೆಳೆದಿತ್ತು. ಇದರಿಂದ ಹರಪ್ಪ ನಾಗರಿಕತೆಗಿಂತಲೂ ತುಂಬ ಮೊದಲೇ ದೊಡ್ಡದೊಂದು ನಾಗರಿಕತೆ ಇಲ್ಲಿ ಹುಟ್ಟಿತ್ತು ಎಂಬುದು ತಿಳಿದು ಬರುತ್ತದೆ. ಈ ಬಿರ್ರಾಣ ನಾಗರಿಕತೆ ಈಗ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಹಳೆಯ ನಾಗರಿಕತೆಯಾಗಿದೆ. ಸರಸ್ವತಿ ನದಿ ಎಂಬುದು ಮಿಥ್ಯವಲ್ಲ, ಅದು ಸತ್ಯ ಎಂಬುದನ್ನು ಈ ಬಿರ್ರಾಣ ಸ್ಪಷ್ಟಪಡಿಸುತ್ತದೆ. ಈ ಬಿರ್ರಾಣ ನಾಗರಿಕತೆಯೇ ಸತತವಾಗಿ ಬೆಳೆಯುತ್ತಾ ಬಂದು ಹರಪ್ಪ ನಾಗರಿಕತೆಯ ಹುಟ್ಟಿಗೆ ಕಾರಣವಾಯಿತು. ಬಿರ್ರಾಣ ಎನ್ನುವುದು ಮೆಹರ್ಗಢ್, ಹಕ್ರಾ, ಪ್ರಾರಂಭದ ಹರಪ್ಪ, ಆನಂತರದ ಸಮೃದ್ಧ ಹರಪ್ಪ ಈ ಎಲ್ಲ ನಾಗರಿಕತೆಗಳಿಗೆ ಕೊಂಡಿಯಾಗಿದೆ. 100 ವರ್ಷಗಳ ಹಿಂದೆ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಕೇಳಿ ಬಂದಾಗಲೇ ಭಾರತದ ಮತ್ತು ಪ್ರಪಂಚದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದೆಂದು ಹೇಳಲಾಗಿತ್ತು. ಆದರೆ ಇತ್ತೀಚಿನ ಸಂಶೋಧನೆಗಳು ಅದಕ್ಕಿಂತಲೂ ಹಳೆಯ ನಾಗರಿಕತೆ ಅಸ್ತಿತ್ವದಲ್ಲಿ ಇತ್ತೆಂಬುದು ಹೇಳುತ್ತವೆ. ಮೊದಲು ಸರಸ್ವತಿ ನದಿ ಕೇವಲ ಪುರಾಣದ ನದಿ ಎಂದು ನಂಬಲಾಗುತ್ತಿತ್ತು. ಆದರೆ ಆನಂತರ ಸರಸ್ವತಿ ನದಿ ಅಸ್ತಿತ್ವದಲ್ಲಿ ಇತ್ತು ಎಂದು ನಿಧಾನವಾಗಿ ತಿಳಿಯಲಾರಂಭಿಸುತ್ತದೆ. ಆನಂತರ ಆ ನದಿಯ ದಡದಲ್ಲಿ ಒಂದು ನಾಗರಿಕತೆ ಬೆಳೆದಿತ್ತು ಎಂಬುದು ತಿಳಿಯುತ್ತದೆ. ಒಂದಲ್ಲ, ಹಕ್ರಾ ಮತ್ತು ಬಿರ್ರಾಣ ಎಂಬ 2 ಜಾಗಗಳಲ್ಲಿ ನಾಗರಿಕತೆ ಬೆಳೆದಿತ್ತು. ಈಗ ಈ ನಾಗರಿಕತೆಯನ್ನು ಸರಸ್ವತಿ ನಾಗರಿಕತೆ ಎಂದು ಕರೆಯಲಾಗಿದೆ. ಈ 2 ನಾಗರಿಕತೆಗಳು ಒಂದೇ ನಾಗರಿಕತೆಯ ಭಾಗವಾಗಿವೆ. ಇಲ್ಲಿ ಹರಪ್ಪ ನಾಗರಿಕತೆಯ ಬರಹಗಳು ಸಿಕ್ಕಿವೆ. ಅಂದರೆ ಈ ನಾಗರಿಕತೆಯೇ ಮುಂದೆ ಹರಪ್ಪ ನಾಗರಿಕತೆಯಾಗಿ ಬೆಳೆಯಿತು. ಆದರೆ ಮುಂದೊಂದು ದಿನ ಆ ನಾಗರಿಕತೆಯ ಜನರು ಎಲ್ಲಿ ಮಾಯವಾದರು ಎಂಬುದು ಮಾತ್ರ ಇವತ್ತಿಗೂ ತಿಳಿಯದೆ ಉಳಿದ ರಹಸ್ಯವಾಗಿದೆ.